ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮೇ 2025 ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನು ನೋಡೋಣ. ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿದ್ದು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ ಈ ರೀತಿ ಇದೆ: 2025ನೇ ಸಾಲಿನ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ವಿಜೇತರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಬಾನು ಮುಷ್ತಾಕ್. ಬಾನು ಮುಷ್ತಾಕ್ ಅವರ ದ ಹಾರ್ಟ್ ಲ್ಯಾಂಪ್ ಎನ್ನುವಂತಹ ಸಣ್ಣ ಕಥೆಗಳ ಸಂಗ್ರಹಕ್ಕೆ, ಶಾರ್ಟ್ ಸ್ಟೋರೀಸ್, ಸಣ್ಣ ಕಥೆಗಳ ಸಂಗ್ರಹಕ್ಕೆ 2025ನೇ ಸಾಲಿನ ಬೂಕರ್ ಪ್ರೈಸ್ ಸಿಕ್ತು. ಪ್ರಶ್ನೆ ಈ ರೀತಿ ಕೂಡ ಕೇಳ್ಬೋದು: 2025ನೇ ಸಾಲಿನ ಬೂಕರ್ ಪ್ರೈಸ್ ವಿಜೇತ ಬಾನು ಮುಷ್ತಾಕ್ ಅವರ ಯಾವ ಪ್ರಕಾರದ ಸಾಹಿತ್ಯಕ್ಕೆ ಬೂಕರ್ ಪ್ರೈಸ್ ಸಿಕ್ತು ಅಂತ ಕೇಳಿದ್ರೆ ಸಣ್ಣ ಕಥೆಗಳು ಅಂತ ಗೊತ್ತಿರಲಿ. ಸೊ ಹಾರ್ಟ್ ಲ್ಯಾಂಪ್ ಅನ್ನ ದೀಪಾ ಬಸ್ತಿ ಅವರು ಇಂಗ್ಲಿಷಿಗೆ ಅನುವಾದ ಮಾಡ್ತಾರೆ. ದೀಪಾ ಬಸ್ತಿ ಅನುವಾದ ಮಾಡಿರೋದು. ಸೊ ಮೂಲತಃ ಇದು ಕನ್ನಡದ ಕೃತಿಯಾಗಿತ್ತು. ಅದನ್ನ ಹಾರ್ಟ್ ಲ್ಯಾಂಪ್ ಎನ್ನುವ ಹೆಸರಿನೊಂದಿಗೆ ದೀಪಾ ಬಸ್ತಿ ಅವರು ಅನುವಾದ ಮಾಡ್ತಾರೆ. ಸೊ ಕನ್ನಡಕ್ಕೆ ಸಿಕ್ಕಂತಹ ಮೊದಲ ಬೂಕರ್ ಅವಾರ್ಡ್ ಇದು. ಕನ್ನಡಕ್ಕೆ ದೊರೆತ ಮೊದಲ ಬೂಕರ್ ಪ್ರೈಸ್. ಭಾರತದ ಮೊದಲ ಪೂರ್ಣ ಸಾಕ್ಷರ ರಾಜ್ಯ ಎಂದು ಯಾವ ರಾಜ್ಯವನ್ನು ಘೋಷಿಸಲಾಯಿತು? ಸರಿಯಾದ ಉತ್ತರ ಮಿಜೋರಾಂ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮಿಜೋರಾಂ ರಾಜ್ಯವನ್ನ ಪೂರ್ಣ ಸಾಕ್ಷರ ರಾಜ್ಯ ಅಂತೇಳಿ ಮಿಜೋರಾಂ ರಾಜ್ಯದ ಸಿಎಂ ಲಾಲ್ ಡೊಹಾಮಾ ಘೋಷಣೆ ಮಾಡ್ತಾರೆ. ಲಾಲ್ ಡೊಹಾಮಾ ಮಿಜೋರಾಂ ರಾಜ್ಯವನ್ನ ಪೂರ್ಣ ಸಾಕ್ಷರ ರಾಜ್ಯ ಅಂತೇಳಿ ಘೋಷಣೆ ಮಾಡಿದ್ರು. ಏನಿದು ಪೂರ್ಣ ಸಾಕ್ಷರ ರಾಜ್ಯ ಅಂತ ಕೇಳಿದ್ರೆ, ಭಾರತದ ಸರ್ಕಾರದ ಶಿಕ್ಷಣ ಸಚಿವಾಲಯ ಇದೆಯಲ್ಲ, ಶಿಕ್ಷಣ ಸಚಿವಾಲಯ. ಸೊ ಈ ಶಿಕ್ಷಣ ಸಚಿವಾಲಯ ಯಾವ ರಾಜ್ಯದ ಸಾಕ್ಷರತೆ ಪ್ರಮಾಣ ಅಬೌವ್ 95% ಇದೆ, 95%ಕ್ಕಿಂತ ಹೆಚ್ಚು ಸಾಕ್ಷರತೆ ಹೊಂದಿರುವಂಥ ರಾಜ್ಯವನ್ನು ಪೂರ್ಣ ಸ್ವರಾಜ್ಯ ರಾಜ್ಯವನ್ನಾಗಿ ಘೋಷಣೆ ಮಾಡೋದಾಗಿ ಹೇಳಿದೆ. ಸೊ ಇದರ ಪ್ರಕಾರ ಮಿಜೋರಾಂ ರಾಜ್ಯದಲ್ಲಿ 98.2% ಅಷ್ಟು ಸಾಕ್ಷರತೆ ಇರೋದು ಕಂಡು ಬಂದಿದ್ದು. ಆ ಕಾರಣಕ್ಕೆ ಇಲ್ಲಿನ ಸಿಎಂ ಲಾಲ್ ಡೊಹಾಮಾ ಅವರು ಮಿಜೋರಾಂ ರಾಜ್ಯವನ್ನು ಪೂರ್ಣ ಸಾಕ್ಷರ ರಾಜ್ಯ ಅಂತ ಘೋಷಣೆ ಮಾಡಿದ್ರು. ಭಾರತದ ಪೂರ್ಣ ಸಾಕ್ಷರ ರಾಜ್ಯ ಎನ್ನುವಂಥ ಹೆಸರು ಪಡೆದಂಥ ಮೊದಲ ರಾಜ್ಯ ಮಿಜೋರಾಂ. ಯಾವ ರಾಜ್ಯವು ವಿಸ್ತಾಡೋಮ್ ಜಂಗಲ್ ಸಫಾರಿ ಟ್ರೈನ್ ಅನ್ನು ಪ್ರಾರಂಭ ಮಾಡಿತು? ಸರಿಯಾದ ಉತ್ತರ ಉತ್ತರ ಪ್ರದೇಶ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಉತ್ತರ ಪ್ರದೇಶ್ ಕತರ್ನಿಯಾ ಘಾಟ್ ವನ್ಯಜೀವಿ ಅಭಯಾರಣ್ಯದಿಂದ ದುಧವಾ ಟೈಗರ್ ರಿಸರ್ವ್ ವರೆಗೆ ಪರಿಸರ ಪ್ರಯಾಣದಂತೆ ಇದೊಂದು ಸಫಾರಿ ಟ್ರೈನ್ ಅನ್ನ, ಜಂಗಲ್ ಸಫಾರಿ ಟ್ರೈನ್ ಅನ್ನ ಪ್ರಾರಂಭ ಮಾಡ್ತು. ನೋಟ್ ಮಾಡ್ಕೊಳ್ಳಿ, ಎಲ್ಲಿಂದ ಎಲ್ಲಿವರೆಗೆ ಅಂತ. ಕತರ್ನಿಯಾ ಘಾಟ್ ವನ್ಯಜೀವಿ ಅಭಯಾರಣ್ಯದಿಂದ ಹಿಡಿದು ದುಧವಾ ಟೈಗರ್ ರಿಸರ್ವ್ ವರೆಗೆ, ದುಧವಾ ಟೈಗರ್ ರಿಸರ್ವ್ ತನಕ ಈ ಜಂಗಲ್ ಸಫಾರಿ ಟ್ರೈನ್ ಪ್ರಾರಂಭ ಮಾಡ್ತು. ಇದರ ಹೆಸರು ವಿಸ್ಟಾಡೋಮ್ ಜಂಗಲ್ ಸಫಾರಿ ಟ್ರೈನ್. ಇಟಾಲಿಯನ್ ಓಪನ್ 2025 ಟೆನಿಸ್ ಟೂರ್ನಮೆಂಟ್ನ ಪುರುಷರ ಸಿಂಗಲ್ಸ್ ವಿಜೇತರು ಯಾರು? ಸರಿಯಾದ ಉತ್ತರ ಕಾರ್ಲಸ್ ಅಲ್ಕರಾಜ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಕಾರ್ಲಸ್ ಅಲ್ಕರಾಜ್ ಇಟಾಲಿಯನ್ ಓಪನ್ 2025ನ ಪುರುಷರ ಸಿಂಗಲ್ಸ್ ವಿಜೇತರು. ಸೊ ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು ನೋಡಿದ್ರೆ, ಸೊ ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು ಕೇಳಿದ್ರೆ ಜಾಸ್ಮಿನ್ ಪಾವೋಲಿನಿ. ಜಾಸ್ಮಿನ್ ಪಾವೋಲಿನಿ ಇವರು ಮಹಿಳಾ ಸಿಂಗಲ್ಸ್ ವಿಜೇತರಾದರು ಇಟಾಲಿಯನ್ ಓಪನ್ 2025ನಲ್ಲಿ. ವೆಸಾಕ್ ಪೋಯಾ 2025 ಎನ್ನುವಂತಹ ಬೌದ್ಧ ಉತ್ಸವ, ಬುದ್ಧಿಸ್ಟ್ ಫೆಸ್ಟಿವಲ್, ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಕ್ವಶನ್, ನೋಟ್ ಮಾಡ್ಕೊಳ್ಳಿ. 2025ರ ವಸಾಕ್ ಪೋಯಾ ಎನ್ನುವಂತಹ ಬೌದ್ಧ ಉತ್ಸವ ಯಾವ ದೇಶದಲ್ಲಿ ಆಯೋಜನೆ ಮಾಡಲಾಗಿತ್ತು? ಸರಿಯಾದ ಉತ್ತರ ಶ್ರೀಲಂಕಾದಲ್ಲಿ ಆಯೋಜನೆ ಮಾಡಲಾಗಿತ್ತು. ಶ್ರೀಲಂಕಾದ ನುವಾರಾ ವಿಲಿಯಾ ಎನ್ನುವಂಥ ಜಾಗದಲ್ಲಿ. ನುವಾರಾ ವಿಲಿಯಾ ಎನ್ನುವಂತಹ ವಿಶ್ವ ಪ್ರಸಿದ್ಧ ಬುದ್ಧಿಸ್ಟ್ ಫೆಸ್ಟಿವಲ್ ಇದು. ಇದನ್ನು ಶ್ರೀಲಂಕಾದಲ್ಲಿ ಸೆಲೆಬ್ರೇಟ್ ಮಾಡಲಾಯಿತು. UPSCಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಡಾಕ್ಟರ್ ಅಜಯ್ ಕುಮಾರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಡಾಕ್ಟರ್ ಅಜಯ್ ಕುಮಾರ್ ಅವರು
ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ UPSCಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು. ಸೊ UPSC ಬಗ್ಗೆ ಹೇಳೋದಾದರೆ ತುಂಬ ಸರಿ ಎಕ್ಸಾಮಲ್ಲಿ ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾರೆ. UPSC ಭಾರತ ಸಂವಿಧಾನದ ಭಾಗ 14ರಲ್ಲಿ ಕಂಡುಬರುತ್ತೆ. ಭಾಗ 14ರ ವಿಧಿ 315ರಿಂದ 323 UPSCಯ ರಚನೆ, ಅದರ ಕಾರ್ಯಗಳು, ಅದರ ಕಾರ್ಯವೈಖರಿ ಮುಂತಾದ ವಿಚಾರಗಳ ಬಗ್ಗೆ ಹೇಳುತ್ತೆ. ಸಂವಿಧಾನದ ಭಾಗ 14 ವಿಧಿ 315ರಿಂದ 323ರವರೆಗೆ. UPSC ಸ್ಥಾಪನೆಯಾಗಿದ್ದು ಎಷ್ಟರಲ್ಲಿ ಆಗೋದ್ರೆ ಕೇಳಿದ್ರೆ 1926ರಲ್ಲಿ, ಸ್ವಾತಂತ್ರ್ಯ ಪೂರ್ವದಲ್ಲೇ ಸ್ಥಾಪನೆಯಾಗಿತ್ತು. ಇದರ ಕೇಂದ್ರ ಕಚೇರಿ ಇರುವಂಥದ್ದು ದೆಹಲಿಯಲ್ಲಿ. ಇನ್ನೊಂದು ಇಂಪಾರ್ಟೆಂಟ್ ಅಂಶ ಇದೆ, ನೋಟ್ ಮಾಡ್ಕೊಳ್ಳಿ. UPSCಯ ಮೊದಲ ಅಧ್ಯಕ್ಷರು ಸರ್ ರಾಸ್ ಬೇಕರ್. UPSCಯ ಫಸ್ಟ್ ಪ್ರೆಸಿಡೆಂಟ್, ಮೊದಲ ಅಧ್ಯಕ್ಷರಿವರು. ಈ ಕೆಳಗಿನ ಯಾವ ರಾಜ್ಯದ ರೈಲ್ವೆಯು ಕೊಂಕಣ ರೈಲ್ವೆಯ ಜೊತೆಗೆ ವಿಲೀನ ಮಾಡೋದಕ್ಕೆ ಒಪ್ಪಿಗೆಯನ್ನು ನೀಡಿದೆ? ಸರಿಯಾದ ಉತ್ತರ ಮಹಾರಾಷ್ಟ್ರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮೇ 2025ರಲ್ಲಿ ಭಾರತೀಯ ಮಿಲಿಟರಿಯ ಗೌರವ ಲೆಫ್ಟಿನೆಂಟ್ ಹುದ್ದೆಯನ್ನು ಅಲಂಕರಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ನೀರಜ್ ಚೋಪ್ರಾ, ಭಾರತೀಯ ಜಾವ್ಲಿನ್ ತಾರೆ. ವರ್ಲ್ಡ್ ಫುಡ್ ಪ್ರೈಸ್ 2025 ವಿಜೇತರು ಯಾರು? ಸರಿಯಾದ ಉತ್ತರ ಮರಿಯಾಂಗಿಲಾ ಹಂಗೇರಿಯಾ ಇದಾರಲ್ಲ, ಇವರು ಯಾವ ದೇಶದವರು ಅಂತ ಕೇಳಿದ್ರೆ ಇವರು ಬ್ರೆಜಿಲ್ನವರು. ಇವರಿಗೆ 2025ನೇ ಸಾಲಿನ ವರ್ಲ್ಡ್ ಫುಡ್ ಪ್ರೈಸ್ ಸಿಕ್ತು. ಭಾರತದ 86ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ LR ಶ್ರೀಹರಿ. ಮೂಲತಃ ತಮಿಳುನಾಡಿನ LR ಶ್ರೀಹರಿ ಭಾರತದ 86ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ಆಯ್ಕೆಯಾದರು. ಇಂಟರ್ನ್ಯಾಷನಲ್ ಮ್ಯೂಸಿಯಂ ಡೇ 2025 ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನ, ಇದನ್ನು ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಮೇ 18ರಂದು ಆಚರಣೆ ಮಾಡಲಾಯಿತು. ಸೊ ಮೇ 18ರಂದು ಆಚರಣೆ ಮಾಡಲಾಯಿತು. ಯಾವುದೇ ದಿನಾಚರಣೆಗಳನ್ನು ಆಚರಣೆ ಮಾಡಿದ ಸಂದರ್ಭದಲ್ಲಿ ಆ ವರ್ಷದ ಥೀಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ 2025ರ ಇಂಟರ್ನ್ಯಾಷನಲ್ ಮ್ಯೂಸಿಯಂ ಡೇನ ಥೀಮ್ ಏನಾಗಿದೆ ಕೇಳಿದ್ರೆ ದ ಫ್ಯೂಚರ್ ಆಫ್ ಮ್ಯೂಸಿಯಂ ಇನ್ ರ್ಯಾಪಿಡ್ಲಿ ಚೇಂಜಿಂಗ್ ಕಮ್ಯುನಿಟಿ. The future of museum in rapidly changing community. ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2025ರ ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು? ಸರಿಯಾದ ಉತ್ತರ ಮಹಾರಾಷ್ಟ್ರ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನ ಪದಕ ಪಟ್ಟಿಯಲ್ಲಿ 158 ಪದಕಗಳನ್ನು ಪಡೆದುಕೊಂಡು ಮೊದಲ ಸ್ಥಾನದಲ್ಲಿದೆ. ಈ ಕೆಳಗಿನ ಯಾವ ರಾಜ್ಯವು ವಿದ್ಯಾರ್ಥಿಗಳಿಗಾಗಿ ರೋಬೋಟಿಕ್ಸ್ ಎಜುಕೇಶನ್ ಫಾರ್ 10th ಕ್ಲಾಸ್ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ರೋಬೋಟಿಕ್ಸ್ ಎಜುಕೇಶನ್ ಅನ್ನು ಕಡ್ಡಾಯ ಮಾಡಿದೆ, ಕಂಪಲ್ಸರಿ ಮಾಡಿದೆ? ಸರಿಯಾದ ಉತ್ತರ ಕೇರಳ ರಾಜ್ಯ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 12 ವರ್ಷಗಳಿಗೊಮ್ಮೆ ನಡೆಯುವ ಪುಷ್ಕರ ಕುಂಭವನ್ನು ಉತ್ತರಾಖಂಡದ ಯಾವ ಸ್ಥಳದಲ್ಲಿ ಮಾಡಲಾಯಿತು? ಸರಿಯಾದ ಉತ್ತರ ಉತ್ತರಾಖಂಡ್ನ ಕೇಶವ ಪ್ರಯಾಗ. ಭಾರತ ಸರ್ಕಾರದ ಪರಿಸರ ಸಚಿವಾಲಯದ ಪ್ರಕಾರ, ಆಕ್ಚುಲಿ ಇದು ಭಾರತದಲ್ಲಿರುವ ಅಲ್ಲ, ಇದರ ಪ್ರಕಾರ ಲಡಾಖ್ನಲ್ಲಿರುವಂತಹ ಹಿಮ ಚಿರತೆಗಳ ಸಂಖ್ಯೆ ಎಷ್ಟು ಅಂತ. ಸರಿಯಾದ ಉತ್ತರ ಲಡಾಖ್ನಲ್ಲಿ ಒಟ್ಟು 477 ಹಿಮ ಚಿರತೆಗಳಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತದ ಕೆಳಗಿನ ಯಾವ ಸ್ಥಳದಲ್ಲಿ ಬ್ರಹ್ಮೋಸ್ ಕನ್ಸ್ಟ್ರಕ್ಷನ್ ಯೂನಿಟ್ ಅನ್ನು ಅನಾವರಣ ಮಾಡಲಾಯಿತು? ಸರಿಯಾದ ಉತ್ತರ ಲಕ್ನೋದಲ್ಲಿ, ಉತ್ತರ ಪ್ರದೇಶದ ಲಕ್ನೋದಲ್ಲಿ ಬ್ರಹ್ಮೋಸ್ ಕನ್ಸ್ಟ್ರಕ್ಷನ್ ಯೂನಿಟ್ ಅನ್ನು ಅನಾವರಣ ಮಾಡಲಾಯಿತು. UEFA ಯುರೋಪ್ ಲೀಗ್ 2025 ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ
ಆಪ್ಷನ್ ಡಿ ಟೊಟಿನಮ್ ಹಾಟ್ಸ್ಪುರ. ಸೊ ಇದು UEFA, ಯೂನಿಯನ್ ಆಫ್ ಯುರೋಪಿಯನ್ ಫುಟ್ಬಾಲ್ ಅಸೋಸಿಯೇಷನ್, ಇದರ 2025 ವಿಜೇತ ತಂಡ. ಭಾರತೀಯ ಟೆಸ್ಟ್ ಕ್ರಿಕೆಟ್ನ ನೂತನ ನಾಯಕರು ಯಾರು? ಸರಿಯಾದ ಉತ್ತರ ಶುಭಮನ್ ಗಿಲ್. ಶುಭಮನ್ ಗಿಲ್ ಅವರನ್ನ BCCI ಭಾರತ ಕ್ರಿಕೆಟ್ ಟೀಮ್ನ ನೂತನ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿದೆ. ಭಾರತವು ಈ ಕೆಳಗಿನ ಯಾವ ದೇಶವನ್ನು ಹಿಂದಿಕ್ಕಿ ಪ್ರಪಂಚದ 4ನೇ ಅತಿ ದೊಡ್ಡ ಅರ್ಥವ್ಯವಸ್ಥೆಯಾಗಿ ಹೊರಹೊಮ್ಮಿದೆ? ಸರಿಯಾದ ಉತ್ತರ ಜಪಾನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ 2025 ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಮಣಿಪುರ. ಮಣಿಪುರ ಒಟ್ಟು 14 ಪದಕವನ್ನು ಗೆದ್ಕೊಳ್ತು. ಆ ಮೂಲಕ ಮಣಿಪುರ ಬೀಚ್ ಗೇಮ್ಸ್ 2025 ನಲ್ಲಿ ಮೊದಲ ಸ್ಥಾನದಲ್ಲಿದೆ. ಕಾಮನ್ವೆಲ್ತ್ ಡೇ 2025 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ 24 ಮೇ ಎಂದು ಆಚರಿಸಲಾಯಿತು. ಕಾಮನ್ವೆಲ್ತ್ ಡೇ 2025 24 ಮೇ. ಥೀಮ್ ಏನಾಗಿತ್ತು ಕೇಳಿದ್ರೆ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಥೀಮ್ ಏನು ಕೇಳಿದ್ರೆ ವಿ ವಿಲ್ ಮೂವ್ ಫಾರ್ವರ್ಡ್ ಟುಗೆದರ್. ವಿ ವಿಲ್ ಮೂವ್ ಫಾರ್ವರ್ಡ್ ಟುಗೆದರ್. ವಿಶ್ವ ಥೈರಾಯ್ಡ್ ಡೇ 2025 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ 25 ಮೇ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವರ್ಲ್ಡ್ ಥೈರಾಯ್ಡ್ ಡೇ. ಸೊ ಥೈರಾಯ್ಡ್ 2025 ಥೈರಾಯ್ಡ್ ಡೇನ ಥೀಮ್ ಏನಾಗಿದೆ ಕೇಳಿದ್ರೆ ಥೈರಾಯ್ಡ್ ಡಿಸೀಸ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಥೈರಾಯ್ಡ್ ಡಿಸೀಸ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ವಿಶ್ವ ಫುಟ್ಬಾಲ್ ಡೇ 2025 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ 25 ಮೇ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವರ್ಲ್ಡ್ ಫುಟ್ಬಾಲ್ ಡೇ 25 ಮೇ. ಸೊ ಇದರ ಥೀಮ್ ಏನು ಕೇಳಿದ್ರೆ ಟುಗೆದರ್ ವಿ ಆರ್ ಸ್ಟ್ರಾಂಗರ್. ಟುಗೆದರ್ ವಿ ಆರ್ ಸ್ಟ್ರಾಂಗರ್. ISSF ಜೂನಿಯರ್ ವಿಶ್ವಕಪ್ 2025 ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು? ಸರಿಯಾದ ಉತ್ತರ ಭಾರತ. ಭಾರತ ಒಟ್ಟು 11 ಪದಕಗಳನ್ನು ಗೆದ್ಕೊಳ್ತು. ಆ ಮೂಲಕ ISSFನ ಜೂನಿಯರ್ ವರ್ಲ್ಡ್ ಕಪ್ನಲ್ಲಿ ಫಸ್ಟ್ ಪ್ಲೇಸಲ್ಲಿದೆ. ನೇ ಆಸಿಯನ್ ಶಿಖರ ಸಮ್ಮೇಳನ 2025 ಎಲ್ಲಿ ಆಯೋಜಿಸಲಾಯಿತು? ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಆಸಿಯನ್ ಶಿಖರ ಸಮ್ಮೇಳನ 46. ಸರಿಯಾದ ಉತ್ತರ ಮಲೇಷಿಯಾದ ಕೌಲಾಲಂಪುರ. ಮಲೇಷಿಯಾದ ಕೌಲಾಲಂಪುರದಲ್ಲಿ. ಇದರ ಥೀಮ್ ಏನಾಗಿತ್ತು ಕೇಳಿದ್ರೆ ಇನ್ಕ್ಲೂಸಿವಿಟಿ ಅಂಡ್ ಸಸ್ಟೈನಬಿಲಿಟಿ. ಇನ್ಕ್ಲೂಸಿವಿಟಿ ಅಂಡ್ ಸಸ್ಟೈನಬಿಲಿಟಿ. ರೈಲ್ವೆ ಲಿಂಕ್ ಅನ್ನು ಕನೆಕ್ಟ್ ಮಾಡುವ ಪೂರ್ವೋತ್ತರ ಭಾರತದ 4ನೇ ರಾಜಧಾನಿಯಾಗಿ ಯಾವ ನಗರ ಆಯ್ಕೆಯಾಗಿದೆ? ಸರಿಯಾದ ಉತ್ತರ ಮಿಜೋರಾಂನ ಐಜ್ವಾಲ್. ಮಿಜೋರಾಂ ರಾಜ್ಯದ ಐಜ್ವಾಲ್ ರೈಲ್ವೆ ಲಿಂಕ್ ಅನ್ನು ಕನೆಕ್ಟ್ ಮಾಡುವ ಪೂರ್ವೋತ್ತರ ಭಾರತದ 4th ಕ್ಯಾಪಿಟಲ್, 4ನೇ ರಾಜಧಾನಿಯಾಗಿ ಆಯ್ಕೆಯಾಯಿತು. ಈ ಕೆಳಗಿನ ಯಾವ ರಾಜ್ಯವು ರಹವೀರ ಯೋಜನೆಯನ್ನು ಪ್ರಾರಂಭ ಮಾಡಿದೆ? ಸರಿಯಾದ ಉತ್ತರ ಮಧ್ಯಪ್ರದೇಶ ರಾಜ್ಯ. ಏನಿದು ರಹವೀರ ಯೋಜನೆ ಕೇಳಿದ್ರೆ ಅಪಘಾತಗಳಾದ ಸಂದರ್ಭದಲ್ಲಿ ಏನು ಗೋಲ್ಡನ್ ಅವರ್ ಅಂತ ಏನಿರುತ್ತಲ್ಲ, ಅಪಘಾತವಾದ ಸಂದರ್ಭದಲ್ಲಿ ಕೆಲವೇ ಗಂಟೆಗಳವರೆಗೆ ಅವರನ್ನ ಪ್ರಾಣ ರಕ್ಷಿಸುವಂತ ಅವಕಾಶ ಇರುತ್ತೆ. ಈ ಸಂದರ್ಭದಲ್ಲಿ ಇವರನ್ನ ಹಾಸ್ಪಿಟಲ್ ಸೇರಿಸುವಂತ ವ್ಯಕ್ತಿಗಳಿಗೆ, ಅವರ ಪ್ರಾಣ ರಕ್ಷಣೆ ಮಾಡುವಂತ ವ್ಯಕ್ತಿಗಳಿಗೆ 25,000 ರು ಕೊಡುವಂತ ಒಂದು ಪ್ರಶಸ್ತಿ ರೂಪದಲ್ಲಿ ಕೊಡುವಂತ ಒಂದು ಯೋಜನೆ ಇದು ರಹವೀರ ಯೋಜನೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಷ್ಟು ಅಮೃತ ಸ್ಟೇಷನ್ಗಳ ಉದ್ಘಾಟನೆ ಮಾಡ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಎ 103 ಅಮೃತ ಸ್ಟೇಷನ್ಗಳ ಉದ್ಘಾಟನೆ ಮಾಡಿದರು. ವಿಶ್ವ ಹೈಡ್ರೋಜನ್ ಶಿಖರ ಸಮ್ಮೇಳನ 2025 ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ನೆದರ್ಲ್ಯಾಂಡ್ಸ್ನ ರಾಟರ್ಡ್ಯಾಮ್ನಲ್ಲಿ.
ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಅಂತಾರಾಷ್ಟ್ರೀಯ ಜೈವ ವೈವಿಧ್ಯತಾ ದಿವಸ 2025 ಯಾವಾಗ ಆಚರಿಸಲಾಯಿತು? ಆಪ್ಷನ್ಸ್ ಈ ರೀತಿ ಇದೆ: ಮೇ 22, ಮೇ 21, ಮೇ 19, ಮೇ 20. ಕೋಪಾ ಡೆಲ್ ರೇ ಕಪ್ 2025ರ ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಫುಟ್ಬಾಲ್ ಕ್ಲಬ್ ಬಾರ್ಸಿಲೋನಾ. ಫುಟ್ಬಾಲ್ ಕ್ಲಬ್ ಬಾರ್ಸಿಲೋನಾ ಇದೆಯಲ್ಲ, ಇದು ಪ್ರತಿಷ್ಠಿತ ಕೋಪಾ ಡೆಲ್ ರೇ ಕಪ್ 2025 ಗೆದ್ಕೊಳ್ತು. ಇದು ಫೈನಲ್ ಪಂದ್ಯದಲ್ಲಿ ರಿಯಲ್ ಮ್ಯಾಡ್ರಿಡ್ ಅನ್ನು ಸೋಲಿಸೋದ್ರ ಮೂಲಕ 3-2 ಗೋಲುಗಳಿಂದ ರಿಯಲ್ ಮ್ಯಾಡ್ರಿಡ್ ಅನ್ನು ಸೋಲಿಸೋದ್ರ ಮೂಲಕ 32ನೇ ಕೋಪಾ ಡೆಲ್ ರೇಡ್ ಕಪ್ ಅನ್ನು ಗೆದ್ಕೊಳ್ತು. ಇದು ಫುಟ್ಬಾಲ್ ಕ್ಲಬ್ ಕಪ್ ಅಂತ ಗೊತ್ತಿರಲಿ, ಇದೊಂದು ಫುಟ್ಬಾಲ್ ಕಪ್ ಆಗಿದೆ. ಏಪ್ರಿಲ್ 2025ರಲ್ಲಿ ಭಾರತೀಯ ವಾಯುಸೇನೆಯ ವೈಸ್ ಚೀಫ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ನರ್ಮದೇಶ್ವರ ತಿವಾರಿ. ನರ್ಮದೇಶ್ವರ ತಿವಾರಿ ಅವರು ಭಾರತೀಯ ವಾಯುಸೇನೆಯ ವೈಸ್ ಚೀಫ್ ಆಗಿ ಆಯ್ಕೆಯಾದರು. ಕೇಂದ್ರ ಸಂಚಾರ ಮಂತ್ರಿ ಜ್ಯೋತಿರಾದಿತ್ಯ ಸಿಂಧ್ಯಾ ಇತ್ತೀಚೆಗೆ ಯಾವ ಪೋಸ್ಟಲ್ ಸರ್ವಿಸ್ ಅನ್ನು ಲಾಂಚ್ ಮಾಡಿದ್ರು? ಸರಿಯಾದ ಉತ್ತರ ಜ್ಞಾನ ಪೋಸ್ಟ್ ಅಂತೇಳಿ ಇದನ್ನ ಲಾಂಚ್ ಮಾಡ್ತಾರೆ. ಯಾರು? ಕೇಂದ್ರ ಸಂಚಾರ ಮಂತ್ರಿ ಜ್ಯೋತಿರಾದಿತ್ಯ ಸಿಂಧ್ಯಾ. ಸೊ ಏನಿದು ಜ್ಞಾನ ಪೋಸ್ಟ್ ಅಂತ ಕೇಳಿದ್ರೆ, ಇದರ ಮೂಲಕ, ಈ ಜ್ಞಾನ ಪೋಸ್ಟ್ನ ಮೂಲಕ ಶೈಕ್ಷಣಿಕ, ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಪುಸ್ತಕಗಳನ್ನು ಡೆಲಿವರಿ ಮಾಡುವಂಥದ್ದು, ಪುಸ್ತಕಗಳ ರವಾನೆ ಅಥವಾ ಡೆಲಿವರಿ ಮಾಡುವಂಥದ್ದು. ಇದು ಈ ಜ್ಞಾನ ಪೋಸ್ಟ್ನ ಕೆಲಸವಾಗಿದೆ. 2025ನೇ ಸಾಲಿನ ಕೋಸ್ಟಲ್ ಸ್ಟೇಟ್ ಫಿಶರೀಸ್ ಕಾನ್ಫರೆನ್ಸ್ ಅನ್ನು ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಮಹಾರಾಷ್ಟ್ರದ ಮುಂಬೈನಲ್ಲಿ ಆಯೋಜಿಸಲಾಗಿತ್ತು. ಮಹಾರಾಷ್ಟ್ರದ ಮುಂಬೈನಲ್ಲಿ 2025ನೇ ಸಾಲಿನ ಕೋಸ್ಟಲ್ ಸ್ಟೇಟ್ ಫಿಶರೀಸ್ ಕಾನ್ಫರೆನ್ಸ್ ಅನ್ನು ಆಯೋಜನೆ ಮಾಡಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ, ಈ ಒಂದು ಕಾನ್ಫರೆನ್ಸ್ನಲ್ಲಿ ವ್ಯಾಸ್ ನವ ಎನ್ನುವಂತಹ ಮೊಬೈಲ್ ಆ್ಯಪನ್ನು ಲಾಂಚ್ ಮಾಡಲಾಯಿತು. ವ್ಯಾಸ್ ನವ್ ಎನ್ನುವಂತಹ ಇದೊಂದು ಮೊಬೈಲ್ ಆ್ಯಪ್ ಆಗಿದೆ. ಈ ಮೊಬೈಲ್ ಆ್ಯಪನ್ನು ಲಾಂಚ್ ಮಾಡಲಾಯಿತು. ಇತ್ತೀಚೆಗೆ ಟ್ರಿನಿಡಾಡ್ ಮತ್ತು ಟೊಬಾಗೊ ದೇಶದ ನೂತನ ಪ್ರೈಮ್ ಮಿನಿಸ್ಟರ್ ಆಗಿ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಕಮಲಾ ಪ್ರಸಾದ ಬಿಸೇಸ್ ಅವರು ಇತ್ತೀಚೆಗೆ ಟ್ರಿನಿಡಾಡ್ ಮತ್ತು ಟೊಬಾಗೊ ದೇಶದ ನೂತನ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದರು. ಫುಟ್ಬಾಲ್ ಟೂರ್ನಮೆಂಟ್ ಲಾ ಲೀಗ್ 2024-25 ಲಾ ಲೀಗ್ 2024-25 ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಫುಟ್ಬಾಲ್ ಕ್ಲಬ್ ಬಾರ್ಸಿಲೋನಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಇದು ಯಾವ ತಂಡವನ್ನು ಸೋಲಿಸ್ತು ಕೇಳಿದ್ರೆ ಫುಟ್ಬಾಲ್ ಕ್ಲಬ್ ಎಸ್ಪಾನ್ಯೋಲ್. ಇದನ್ನು ಸೋಲಿಸೋದ್ರ ಮೂಲಕ ಲಾ ಲೀಗ್ 2024-25 ಫುಟ್ಬಾಲ್ ಕ್ಲಬ್ ಬಾರ್ಸಿಲೋನಾ ಗೆದ್ಕೊಡ್ತು. ಇತ್ತೀಚೆಗೆ ಬಿಹಾರದ ಗಯಾ ಎಂಬ ಹೆಸರನ್ನು ಬದಲಾಯಿಸಿ ಏನೆಂದು ಇಡಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ ಗಯಾಜಿ ಅಂತೇಳಿ ಇಡಲಾಯಿತು. ಇತ್ತೀಚೆಗೆ ರೊಮಾನಿಯಾ ದೇಶದ ನೂತನ ರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ನಿಕೋಸರ್ ಡ್ಯಾನ್ ಇವರು ಇತ್ತೀಚೆಗೆ ರೊಮಾನಿಯಾ ದೇಶದ ಪ್ರೆಸಿಡೆಂಟ್ ಆಗಿ, ರಾಷ್ಟ್ರಪತಿಗಳಾಗಿ ಆಯ್ಕೆಯಾದರು. ಈ ಕೆಳಗಿನ ಯಾರು ತಮ್ಮ ಕೆರಿಯರ್ನ 100ನೇ ಸಿಂಗಲ್ಸ್ ಪದಕವನ್ನು ಪಡೆದುಕೊಂಡ್ರು? 100ನೇ ಟೆನ್ನಿಸ್ ಸಿಂಗಲ್ಸ್, ಪುರುಷರ ಸಿಂಗಲ್ಸ್ ಪಡೆದುಕೊಂಡ್ರು ಅಂತ ಕೇಳಿದ್ರೆ, ರೆಕಾರ್ಡ್ ಮಾಡಿದ್ರು ಅಂತ ಕೇಳಿದ್ರೆ ಸರಿಯಾದ ಉತ್ತರ ನೊವಾಕ್ ಜೋಕೋವಿಕ್ ಅವರು ಸರ್ಬಿಯಾ ದೇಶದ ಆಟಗಾರ. ಸಿಪ್ರಿ ರಿಪೋರ್ಟ್ 2024 ಪ್ರಕಾರ ಸೈನ್ಯಕ್ಕೆ ಮಾಡಲಾಗುವ ಖರ್ಚಿನಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ? ಸರಿಯಾದ ಉತ್ತರ ಭಾರತ 5ನೇ ಸ್ಥಾನದಲ್ಲಿದೆ. ಇಂಡಿಯಾ ಇನ್ 5th ಪ್ಲೇಸ್. ಹಾಗಾದರೆ ಸಿಪ್ರಿ ರಿಪೋರ್ಟ್ ಪ್ರಕಾರ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಅಂತ ನೋಡಿದ್ರೆ, ಮೊದಲ ಸ್ಥಾನದಲ್ಲಿರುವ ದೇಶ ಅಮೆರಿಕ. ಸೊ 2ನೇ ಸ್ಥಾನದಲ್ಲಿರುವ ದೇಶ ಚೀನಾ.
ಮೂರನೇ ಸ್ಥಾನದಲ್ಲಿರುವ ದೇಶ ರಷ್ಯಾ. ಈ ಸಿಪ್ರಿ ರಿಪೋರ್ಟ್ ಇದೆಯಲ್ಲ, ಈ ರಿಪೋರ್ಟ್ ಅನ್ನು ಹೊರತರುವುದು ಸ್ಕಾಟ್ಲೆಂಡ್. ಸ್ವೀಡನ್ ದೇಶದ ಸ್ಕಾಟ್ಲೆಂಡ್ ಈ ಸಿಪ್ರಿ ರಿಪೋರ್ಟ್ ಅನ್ನು ಹೊರತರುತ್ತೆ. ಸೊ ಭಾರತ 5ನೇ ಸ್ಥಾನದಲ್ಲಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ರಾಜ್ಯವು PM ಮಿತ್ರ ಟೆಕ್ಸ್ಟೈಲ್ ಯೋಜನೆಯನ್ನು ಪ್ರಾರಂಭಿಸಿತು? PM ಮಿತ್ರ ಟೆಕ್ಸ್ಟೈಲ್ ಯೋಜನೆ. ಸರಿಯಾದ ಉತ್ತರ ಮಧ್ಯಪ್ರದೇಶ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮಧ್ಯಪ್ರದೇಶದ ಧಾರ್ ಡಿಸ್ಟ್ರಿಕ್ಟ್ನಲ್ಲಿ, ಧಾರ್ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು PM ಮಿತ್ರ ಟೆಕ್ಸ್ಟೈಲ್ ಯೋಜನೆಯನ್ನು ಪ್ರಾರಂಭ ಮಾಡ್ತಾರೆ. ಇದಕ್ಕೆ 2100 ಕೋಟಿ ರೂಗಳನ್ನು ಮೀಸಲಿಡಲಾಯಿತು. ಇತ್ತೀಚೆಗೆ ಯಾರು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರಿ ಬೋರ್ಡ್ ಇದರ ಅಧ್ಯಕ್ಷರಾಗಿ ಆಯ್ಕೆಯಾದರು? ಸರಿಯಾದ ಉತ್ತರ NSAB, ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರಿ ಬೋರ್ಡ್ ಇದರ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? NSAB ಅಧ್ಯಕ್ಷರಾಗಿ. ಸರಿಯಾದ ಉತ್ತರ ಅಲೋಕ ಜೋಶಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ NSAB ಬಗ್ಗೆ ಹೇಳೋದಾದರೆ 1998ರಲ್ಲಿ ಪ್ರಾರಂಭ ಆಯ್ತಿದ್ದು. ಇದರ ಕೇಂದ್ರ ಕಚೇರಿ ಇರುವುದು ನವದೆಹಲಿಯಲ್ಲಿ. ಹೆಡ್ ಕ್ವಾರ್ಟರ್ ಎಲ್ಲಿದೆ ಕೇಳಿದ್ರೆ ನವದೆಹಲಿಯಲ್ಲಿ ಇದೆ. ಇಂಟರ್ನ್ಯಾಷನಲ್ ಲೇಬರ್ ಡೇ 2025 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಮೇ 1ರಂದು ಆಚರಿಸಲಾಯಿತು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಂಟರ್ನ್ಯಾಷನಲ್ ಲೇಬರ್ ಡೇ. ಸೊ 2025ರ ಥೀಮ್ ಏನಾಗಿತ್ತು ಕೇಳಿದ್ರೆ 2025ರ ಥೀಮ್ ಏನಾಗಿತ್ತು ಕೇಳಿದ್ರೆ ಸೇಫ್ಟಿ ಆ್ಯಂಡ್ ಹೆಲ್ತ್ ಆಫ್ ವರ್ಕರ್ಸ್. ಸೇಫ್ಟಿ ಆ್ಯಂಡ್ ಹೆಲ್ತ್ ಆಫ್ ವರ್ಕರ್ಸ್. ಕೆನಡಾ ದೇಶದ ನೂತನ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಮಾರ್ಕ್ ಕಾರ್ನಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮಾರ್ಕ್ ಕಾರ್ನಿ ಅವರು ಜಸ್ಟಿಸ್ ಟ್ರೂಡೋ ಇವರ ನಂತರ ಕೆನಡಾ ದೇಶಕ್ಕೆ ಪ್ರೈಮ್ ಮಿನಿಸ್ಟರ್ ಆಗಿ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದರು. ಸೊ ಮಾರ್ಕ್ ಕಾರ್ನಿ ಇದ್ರಲ್ಲ ಕೆನಡಾದ ಲಿಬರಲ್ ಪಾರ್ಟಿಯನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಲಿಬರಲ್ ಪಾರ್ಟಿಯನ್ನು ಇವರು ಪ್ರತಿನಿಧಿಸ್ತಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅರ್ಲಿ ಡಿಸಾಸ್ಟರ್ ವಾರ್ನಿಂಗ್ ಸಂಬಂಧಿಸಿದ ಯಾವ ಆ್ಯಪ್ ಲಾಂಚ್ ಮಾಡಿದರು? ಅಂದರೆ ಯಾವುದೇ ಒಂದು ಪ್ರಕೃತಿ ವಿಪಕ್ಕೆ ಮೊದಲೇ ವಾರ್ನಿಂಗ್ ನೀಡುವಂಥ ಒಂದು ಆ್ಯಪ್ ಇದು. ಸೊ ಈ ಯಾವ ಆ್ಯಪ್ ಇದು ಆಗಿತ್ತು ಕೇಳಿದ್ರೆ ಸರಿಯಾದ ಉತ್ತರ ಸಚೇತ್ ಆ್ಯಪ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎಕ್ಸಿಯೋಮ್ ಸ್ಪೇಸ್ ಇದರ ನೂತನ CEO ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ತೇಜಪಾಲ್ ಭಾಟಿಯಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ತೇಜಪಾಲ್ ಭಾಟಿಯಾ ಅವರು ಎಕ್ಸಿಯೋಮ್ ಸ್ಪೇಸ್ ಇದರ ನೂತನ CEO ಆಗಿ ಆಯ್ಕೆಯಾದರು. ಸೊ ಈ ಎಕ್ಸಿಯೋಮ್ ಸ್ಪೇಸ್ ಇದೆಯಲ್ಲ, ಇದು ಅಮೆರಿಕದ ಮೂಲದ ಒಂದು ಅಂತರಿಕ್ಷ ಸಂಸ್ಥೆ. 2016ರಲ್ಲಿ ಸ್ಥಾಪನೆ ಆಯಿತು. ಇದರ ಕೇಂದ್ರ ಕಚೇರಿ ಇರುವುದು ಟೆಕ್ಸಾಸ್ನಲ್ಲಿ ಕೇಂದ್ರ ಕಚೇರಿ ಇರುವುದು. ಇದರ ಅಧ್ಯಕ್ಷರು ಕಾಮಾ ಗಫಾರಿಯನ್. ಇದರ ಪ್ರಸ್ತುತ ಅಧ್ಯಕ್ಷರು. ಸೊ ಇತ್ತೀಚೆಗೆ ಇದಕ್ಕೆ ನೂತನ CEO ಆಗಿ ಆಯ್ಕೆಯಾದರು ತೇಜ್ ಪೌಲ್ ಭಾಟಿಯಾ. ಸರ್ವೋಚ್ಚ ನ್ಯಾಯಾಲಯದ 52ನೇ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ನ್ಯಾಯಮೂರ್ತಿ BR ಗವಾಯಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತೀಯ ಎಸ್ಟಿಮೇಟ್ಸ್ ಕಮಿಟಿ, ಇಂಡಿಯನ್ ಎಸ್ಟಿಮೇಟ್ಸ್ ಕಮಿಟಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಸಂಜಯ ಜೈಸ್ವಾಲ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಂಜಯ ಜೈಸ್ವಾಲ್. ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ 2025 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಮೇ 3. ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ. ಯಾವ ರಾಜ್ಯವು ಭಾರತದ ಮೊದಲ AI ಸಂಚಲಿತ ರಿಯಲ್ ಟೈಮ್ 1 ಅನ್ನು ಪ್ರಾರಂಭ ಮಾಡಿದೆ? ಸರಿಯಾದ ಉತ್ತರ ಮಧ್ಯಪ್ರದೇಶ ಸರ್ಕಾರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕಲಿಂಗ ಸೂಪರ್ ಕಪ್ 2025 ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಗೋವಾ ಫುಟ್ಬಾಲ್ ಕ್ಲಬ್. ಗೋವಾ ಫುಟ್ಬಾಲ್ ಕ್ಲಬ್ ಇದು ಜೆಮ್ಶೆಡ್ಪುರ ಫುಟ್ಬಾಲ್ ಕ್ಲಬ್ ಅನ್ನು ಸೋಲಿಸಿ, ಫೈನಲ್ ಪಂದ್ಯದಲ್ಲಿ ಜೆಮ್ಶೆಡ್ಪುರವನ್ನು ಸೋಲಿಸಿ ಕಲಿಂಗ ಸೂಪರ್ ಲೀಗ್ ಅನ್ನು ಗೆದ್ದುಕೊಳ್ತು. ಕಲಿಂಗ ಸೂಪರ್ ಲೀಗ್ ಫುಟ್ಬಾಲ್ ಟೂರ್ನಮೆಂಟ್ ಆಗಿದೆ, ನೆನಪಿರಲಿ.
ಸಿಂಗಾಪುರದ ನೂತನ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಲಾರೆನ್ಸ್ ವಾಂಗ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಲಾರೆನ್ಸ್ ವಾಂಗ್ ಅವರು ಸಿಂಗಾಪುರದ ನೂತನ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದರು. ಸಿಂಗಾಪುರದ ಬಗ್ಗೆ ಹೇಳೋದಾದ್ರೆ ಸಿಂಗಾಪುರದ ರಾಜಧಾನಿ ಸಿಂಗಾಪುರ ಸಿಟಿ. ಕ್ಯಾಪಿಟಲ್ ಯಾವುದು ಕೇಳಿದ್ರೆ ಸಿಂಗಾಪುರ ಸಿಟಿ. ಹಾಗೇನೆ ಸಿಂಗಾಪುರದ ಕರೆನ್ಸಿ ಯಾವುದು ನೋಡ್ತಾ ಹೋದ್ರೆ ಸಿಂಗಾಪುರದ ಕರೆನ್ಸಿ ಇದೆಯಲ್ಲ ಸಿಂಗಾಪುರ ಡಾಲರ್. ಇದರ ಕರೆನ್ಸಿ ಆಗಿದೆ ಸಿಂಗಾಪುರ ಡಾಲರ್. ಇದರ ರಾಷ್ಟ್ರಪತಿ ಥರ್ಮನ್ ಷಣ್ಮುಗರತ್ನಂ. ಗೊತ್ತಿರಲಿದ್ದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು DRDOದ ನೂತನ ನವದುರ್ಗ ಮಿಸೈಲ್ ಪರೀಕ್ಷಣಾ ರೇಂಜ್ ಅನ್ನ ಎಲ್ಲಿ ಆಧಾರಶಿಲೆ ಹಾಕಿದ್ರು? ಸರಿಯಾದ ಉತ್ತರ ನಾಗಯಲಂಕ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎಲ್ಲಿದೆ ಇದು? ಆಂಧ್ರ ಪ್ರದೇಶದಲ್ಲಿದೆ. ಇದು DRDOದ ನೂತನ ನವದುರ್ಗ ಮಿಸೈಲ್ ಪರೀಕ್ಷಣಾ ರೇಂಜ್ ಆಗಿದೆ. ಈ ಕೆಳಗಿನ ಲಕ್ಕುಂಡಿ ಯಾವ ರಾಜ್ಯದ ಯುನೆಸ್ಕೋ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿತು? ಯಾವ ರಾಜ್ಯದಲ್ಲಿದೆ ಅಂತಿರಲಿ ಇದು. ಸೊ ಈಸಿ ಉತ್ತರ ಕರ್ನಾಟಕ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇತ್ತೀಚೆಗೆ ಭಾರತದ ಅತಿದೊಡ್ಡ ಕ್ವಾಂಟಮ್ ಕಂಪ್ಯೂಟಿಂಗ್ ಹಬ್ ಅನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ಆಂಧ್ರ ಪ್ರದೇಶ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 2025ನೇ ಸಾಲಿನ ಸುಧೀರ್ಮನ್ ಕಪ್ ವಿಜೇತರು ಯಾರು? ಸರಿಯಾದ ಉತ್ತರ ಚೀನಾ. ಆಕ್ಚುಲಿ ಈ ಸುಧೀರ್ಮನ್ ಕಪ್ ಇದೆಯಲ್ಲ ಇದು ಬ್ಯಾಡ್ಮಿಂಟನ್ ಕಪ್ ಆಗಿದೆ. ಇದನ್ನು ಗೆದ್ಕೊಂಡಿದ್ದು ಚೀನಾ ದೇಶ. ವಿಶ್ವ ಅಸ್ತಮಾ ದಿನ 2025 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಮೇ 6. ವಿಶ್ವ ಅಸ್ತಮಾ ದಿವಸ. ಈ ಕೆಳಗಿನ ಯಾವ ಸ್ಥಳದಲ್ಲಿ DRDO ಸ್ಟ್ರಾಟೋಸ್ಫೆರಿಕ್ ಏರ್ ಶಿಪ್ ಪ್ಲಾಟ್ಫಾರ್ಮ್ ಅನ್ನ ಲಾಂಚ್ ಮಾಡಿತು? ಸರಿಯಾದ ಉತ್ತರ ಮಧ್ಯಪ್ರದೇಶದ ಶಿವಪುರದಲ್ಲಿ. ಎಲ್ಲಿದೆ ಇದು? ಶಿವಪುರ, ಮಧ್ಯಪ್ರದೇಶದಲ್ಲಿದೆ. ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2025 ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಬಿಹಾರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ HDI 2025 ಇದರ ಪಟ್ಟಿಯಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ? ಆಪ್ಷನ್ಸ್ ಈ ರೀತಿ ಇದೆ: 130, 151, 111, 103. ಯಮನ್ ದೇಶದ ಪ್ರಧಾನಮಂತ್ರಿಗಳಾಗಿ ಈ ಕೆಳಗಿನ ಯಾರು ಆಯ್ಕೆಯಾದರು? ಸರಿಯಾದ ಉತ್ತರ ಸಲೀಂ ಸಲೇಹ ಬಿನ್ ಬ್ರಿಕ್ ಅವರು ಯಮನ್ ದೇಶದ ನೂತನ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದರು. ಯಮನ್ ದೇಶದ ಬಗ್ಗೆ ಹೇಳೋದಾದ್ರೆ ಯಮನ್ ದೇಶದ ರಾಜಧಾನಿ ಸನಾ. ಯಮನ್ ದೇಶದ ಕರೆನ್ಸಿ ಯಮನಿ ರಿಯಾಲ್ ಇದೆಯಲ್ಲ ಇದು ಯಮನ್ ದೇಶದ ಕರೆನ್ಸಿ. ಯಮನ್ ದೇಶದ ಅಧ್ಯಕ್ಷರು ರಶಾದ್ ಅಲ್ ಅಮಿನಿ ಯಮನ್ ದೇಶದ ಪ್ರಸ್ತುತ ಅಧ್ಯಕ್ಷರು. ಸೊ ನೂತನ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದವರು ಸಲೀಂ ಸಲೇಹ್ ಬಿನ್ ಬ್ರಿಕ್. ವಿದೇಶಿ ವಿಶ್ವವಿದ್ಯಾಲಯಗಳಿಂದ ಭಾರತದ ಮೊದಲ ಎಜುಸಿಟಿ ಯಾವ ನಗರದಲ್ಲಿ ಪ್ರಾರಂಭಿಸಲಾಯಿತು? ನೋಡಿ, ಇದು ಫಾರಿನ್ ಯೂನಿವರ್ಸಿಟಿಗಳಿಂದ ಸ್ಥಾಪಿಸಲಾದಂಥ ಭಾರತದ ಮೊದಲ ಎಜುಸಿಟಿ. ಇದು ಯಾವ ನಗರದಲ್ಲಿ ಪ್ರಾರಂಭಿಸಲಾಯಿತು ಕೇಳಿದ್ರೆ ನೇವಿ ಮುಂಬೈ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿಶ್ವ ಅಂತರಿಕ್ಷ ಅನ್ವೇಷಣಾ ಸಮ್ಮೇಳನ 2025 ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಇದರ ಉದ್ಘಾಟಿಸಿದವರು ಯಾರು ಕೇಳಿದ್ರೆ ಕೇಂದ್ರೀಯ ವಿಜ್ಞಾನ ಮತ್ತು ಅಂತರಿಕ್ಷ ಮಂತ್ರಿ. ಕೇಂದ್ರೀಯ ವಿಜ್ಞಾನ ಮತ್ತು ಅಂತರಿಕ್ಷ ಮಂತ್ರಿಯಾದಂತಹ ಡಾಕ್ಟರ್ ಜಿತೇಂದ್ರ ಸಿಂಹ ಅವರು ಉದ್ಘಾಟನೆ ಮಾಡಿದ್ರು. ಡಾಕ್ಟರ್ ಜಿತೇಂದ್ರ ಸಿಂಹ.
ಟೋಗೋ ದೇಶದ ನೂತನ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಜಿಯನ್ ಲುಸಿಯನ್ ಸವಿ ಡೆ ಟೋವೆ. ಜಿಯನ್ ಲುಸಿಯನ್ ಸವಿ ಡೆ ಟೋವೆ ಅವರು ಟೋಗೋ ದೇಶದ ನೂತನ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆಯಾದರು. ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಇದೆ, ಕ್ವಶನ್ ನೋಟ್ ಮಾಡ್ಕೊಳ್ಳಿ. ISA ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಇದೆಯಲ್ಲ, ಇದರ 123ನೇ ಸದಸ್ಯ ರಾಷ್ಟ್ರ ಯಾವುದು ಅಂತ? ಸರಿಯಾದ ಉತ್ತರ ಆಪ್ಷನ್ ಡಿ, ಆಪ್ಷನ್ ಎ ಅಂಗೋಲಾ. ಅಂಗೋಲಾ 123ನೇ ಸದಸ್ಯ ರಾಷ್ಟ್ರ ಆಯಿತು. ಸೊ ಈ ISA ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಬಗ್ಗೆ ಹೇಳೋದಾದ್ರೆ ಇದು 2015ರಲ್ಲಿ ಶುರುವಾಗಿದ್ದು, ಇದರ ಕೇಂದ್ರ ಕಚೇರಿ ಇರುವುದು ಗುರುಗ್ರಾಮದಲ್ಲಿ, ಭಾರತದ ಹರಿಯಾಣ ರಾಜ್ಯದ ಗುರುಗ್ರಾಮದಲ್ಲಿ ಇದರ ಹೆಡ್ ಕ್ವಾರ್ಟರ್ ಇರುವಂಥದ್ದು. ಇದರ ಮಹಾನಿರ್ದೇಶಕರು ಆಶೀಶ್ ಖನ್ನಾ. ಆಶೀಶ್ ಖನ್ನಾ ಇದರ ಮಹಾನಿರ್ದೇಶಕರು. ಭಾರತದಲ್ಲೇ ಇರುವಂತಹ ಕೇಂದ್ರ ಕಚೇರಿಯನ್ನು ಇಟ್ಕೊಂಡಿರುವಂತಹ ISA ಇದು ಗುರುಗ್ರಾಮದಲ್ಲಿ ಹೆಡ್ ಕ್ವಾರ್ಟರ್ ಇದೆ ಮತ್ತು ಮಹಾನಿರ್ದೇಶಕರು ಆಶೀಶ್ ಖನ್ನಾ. ರಾಮನ್ನ ಉತ್ಸವ 2025 ಎಲ್ಲಿ ಆಯೋಜಿಸಲಾಗಿತ್ತು? ರಾಮನ್ನ ಉತ್ಸವ, ಸರಿಯಾದ ಉತ್ತರ ಉತ್ತರಾಖಂಡ್ನಲ್ಲಿ ಆಯೋಜನೆ ಮಾಡಲಾಗಿತ್ತು. ಆಕ್ಚುಲಿ ರಾಮನ್ನ ಉತ್ಸವಕ್ಕೆ ಯುನೆಸ್ಕೋ ಪಾರಂಪರಿಕ ಉತ್ಸವ ಅಂತೇಳಿ ಮಾನ್ಯತೆ ಸಿಕ್ಕಿದೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯುನೆಸ್ಕೋದಿಂದ ಇದು ಗುರುತಿಸಲ್ಪಟ್ಟಿರುವಂತಹ ಒಂದು ಉತ್ಸವ ಉತ್ತರಾಖಂಡ್ ರಾಜ್ಯದಲ್ಲಿ ನಡೀತು. ರೋಮನ್ ಕ್ಯಾಥಲಿಕ್ ಚರ್ಚ್ನ ನೂತನ ಪೋಪ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ರಾಬರ್ಟ್ ಫ್ರಿವೋಸ್ಟ್. ರಾಬರ್ಟ್ ಫ್ರಿವೋಸ್ಟ್ ಅವರು ರೋಮನ್ ಕ್ಯಾಥಲಿಕ್ ಚರ್ಚ್ನ ನೂತನ ಪೋಪ್ ಆಗಿ ಆಯ್ಕೆಯಾದರು. ಇವರು 8 ಮೇ 2025ರಂದು ಪೋಪ್ ಆಗಿ ಆಯ್ಕೆ ಆಗ್ತಾರೆ. ಏನಿದು ಪೋಪ್ ಅಂತ ಕೇಳಿದ್ರೆ ರೋಮನ್ ಕ್ಯಾಥಲಿಕ್ ಚರ್ಚ್ನ ಸರ್ವೋಚ್ಚ ಧರ್ಮಾಧಿಕಾರಿ ಇವರು. ಪೋಪ್ ಅಂದ್ರೆ ರೋಮನ್ ಕ್ಯಾಥಲಿಕ್ ಚರ್ಚ್ ಇರುತ್ತಲ್ಲ, ಇದರ ಸರ್ವೋಚ್ಚ ಧರ್ಮಾಧಿಕಾರಿ. ಸೊ ರಾಬರ್ಟ್ ಪ್ರಿವೋಸ್ಟ್ ಬಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಇದೆ, ಏನ್ ಕೇಳಿದ್ರೆ ಅಮೆರಿಕದಿಂದ ಆಯ್ಕೆಯಾದ ಮೊದಲ ಪೋಪ್ ಇವರು, ಮೊದಲ ಅಮೆರಿಕನ್. ಈ ಎಲ್ಲ ಅಂಶಗಳು ಗೊತ್ತಿರಲಿ. ಇತ್ತೀಚೆಗೆ ಜ್ಯೋತಿ ಎಂಬ ಯೋಜನೆಯನ್ನ ಯಾವ ರಾಜ್ಯ ಪ್ರಾರಂಭ ಮಾಡ್ತು? ಸರಿಯಾದ ಉತ್ತರ ಕೇರಳ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ತ್ರಿಶೂರಪುರಂ ಉತ್ಸವ ಎಲ್ಲಿ ಆಯೋಜಿಸಲಾಗಿತ್ತು? ತ್ರಿಶೂರಪುರಂ, ಸರಿಯಾದ ಉತ್ತರ ತ್ರಿಶೂರಪುರಂ ಫೆಸ್ಟಿವಲ್ ಎಲ್ಲಿ ಆಚರಣೆ ಮಾಡಿದ್ರು ಕೇಳಿದ್ರೆ ಕೇರಳದಲ್ಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನಾಲ್ಸಾದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ನ್ಯಾಯಮೂರ್ತಿ ಸೂರ್ಯಕಾಂತ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಏನಿದು ನಾಲ್ಸಾ ಅಂತ ಕೇಳಿದ್ರೆ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ. ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ, ಇದು ನಾಲ್ಸಾ. ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ನ್ಯಾಯಮೂರ್ತಿ ಸೂರ್ಯಕಾಂತ. ನ್ಯಾಯಮೂರ್ತಿ ಸೂರ್ಯಕಾಂತ. ಈ ನಾಲ್ಸಾದ ಬಗ್ಗೆ ಹೇಳೋದಾದ್ರೆ 1995 ಸ್ಥಾಪನೆ ಆಯಿತು ಮತ್ತು ಇದರ ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ. ವರ್ಲ್ಡ್ ಮೈಗ್ರೇಟರಿ ಬರ್ಡ್ ಡೇ 2025, ಪ್ರವಾಸಿ ಪಕ್ಷಿ ದಿನ ಅಂತ ನಾವು ಕರಿತೀವಿ. ಇದನ್ನ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಪ್ರವಾಸಿ ಪಕ್ಷಿ ದಿನ ಅಂದ್ರೆ ಉತ್ತರ ಖಂಡದಿಂದ ಮತ್ತು ದಕ್ಷಿಣ ಖಂಡದಿಂದ ಭಾರತದೆಡೆಗೆ, ಪೂರ್ವೋತ್ತರ ದೇಶಗಳೆಡೆಗೆ ಪಕ್ಷಿಗಳು ಸಾಗಿ ಬರುವಂತ ಒಂದು ದಿನವನ್ನ, ಸಾಗಿ ಬರುವಂತ ಒಂದು ಕುರುಹಾಗಿ ಈ ದಿನವನ್ನ ಆಚರಣೆ ಮಾಡಲಾಗುತ್ತೆ. ವರ್ಲ್ಡ್ ಮೈಗ್ರೇಟರಿ ಬರ್ಡ್ ಡೇ ಅಂತೇಳಿ, ಪ್ರವಾಸಿ ಪಕ್ಷಿ ದಿನ ಅಂತ. ಯಾವಾಗ ಆಚರಣೆ ಮಾಡ್ತಾರೆ ಕೇಳಿದ್ರೆ ಮೇ 10. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಮೇ 10. ಈ ವರ್ಷದ ಥೀಮ್ ಏನಾಗಿತ್ತು ಕೇಳಿದ್ರೆ ಕ್ರಿಯೇಟಿಂಗ್ ಬರ್ಡ್ ಫ್ರೆಂಡ್ಲಿ ಸಿಟೀಸ್ ಅಂಡ್ ಕಮ್ಯುನಿಟೀಸ್. ನೋಡಿ, ಕ್ರಿಯೇಟಿಂಗ್ ಬರ್ಡ್ ಫ್ರೆಂಡ್ಲಿ ಸಿಟೀಸ್ ಅಂಡ್ ಕಮ್ಯುನಿಟೀಸ್. ಭಾರತೀಯ ಸೇನೆಯು ಈ ಕೆಳಗಿನ ಯಾವ ಸ್ಥಳದಲ್ಲಿ ಆಪರೇಷನ್ ಕೆಲ್ಲರ್ ಅನ್ನ ನಡೆಸಿತು?
ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರದ ಶೋಪಿಯಾನ. ಆಸ್ಟ್ರೇಲಿಯಾದ ಮೊಟ್ಟ ಮೊದಲ ಮಹಿಳಾ ವಿರೋಧ ಪಕ್ಷದ ನಾಯಕಿಯಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಸುಸಾನಾ ಲೇ. ಇಂಪಾರ್ಟೆಂಟ್ ಇದೆ ಕ್ವಶನ್. ಆಸ್ಟ್ರೇಲಿಯಾದ ಮೊದಲ ವಿರೋಧ ಪಕ್ಷದ ನಾಯಕಿ, ಮಹಿಳಾ ವಿರೋಧ ಪಕ್ಷದ ನಾಯಕಿ. ಆರ್ಚರಿ ವರ್ಲ್ಡ್ ಕಪ್ 2025 ಸ್ಟೇಜ್ 2 ನಲ್ಲಿ ಇದರ ಪದಕ ಪಟ್ಟಿಯಲ್ಲಿ ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ 2ನೇ ಸ್ಥಾನದಲ್ಲಿದೆ. ನೋಡಿ, ಈ ಒಂದು ಟೂರ್ನಮೆಂಟ್ ಆರ್ಚರಿ ವರ್ಲ್ಡ್ ಕಪ್ 2025 ಎಲ್ಲಿ ನಡೀತು ಕೇಳಿದ್ರೆ ಇದು ಚೀನಾದ ಶಾಂಘೈನಲ್ಲಿ ನಡೀತು. ಚೀನಾ ದೇಶದ ಶಾಂಘೈನಲ್ಲಿ ಇದು ನಡೆದಿರುವಂಥದ್ದು. ಇದರ ಆಯೋಜನೆ ಮಾಡಿದ್ದು. ಇದರಲ್ಲಿ ಮೊದಲ ಸ್ಥಾನದಲ್ಲಿರೋದು ದಕ್ಷಿಣ ಕೊರಿಯಾ. ಆಕ್ಚುಲಿ ದಕ್ಷಿಣ ಕೊರಿಯಾಕ್ಕೂ 7 ಪದಕ ಬರುತ್ತೆ, ಭಾರತಕ್ಕೂ 7 ಪದಕ ಬರುತ್ತೆ. ಬಟ್ ದಕ್ಷಿಣ ಕೊರಿಯಾ 5 ಚಿನ್ನ ಮತ್ತು 2 ಬೆಳ್ಳಿ ಪಡ್ಕೊಳ್ತು. 2ನೇ ಸ್ಥಾನದಲ್ಲಿ ಭಾರತ. ಭಾರತ ಕೂಡ 7 ಪದಕ ಪಡ್ಕೊಂಡಿತ್ತು. ಬಟ್ ಅದರಲ್ಲಿ 2 ಚಿನ್ನ, 1 ಬೆಳ್ಳಿ ಹಾಗೂ 4 ಕಂಚು. ಸೊ ಹಾಗಾಗಿ ಭಾರತ 2ನೇ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯಿತು. ನಯೇ ದಿಶಾ ಪೆಹಲ್ ಅಭಿಯಾನವನ್ನು ಪ್ರಾರಂಭಿಸಿದವರು ಯಾರು? ಸರಿಯಾದ ಉತ್ತರ ನಯೇ ದಿಶಾ ಪೆಹಲ್, ಡೆಲ್ಲಿ ಪೊಲೀಸ್. ಏನಿದು ನಯಾ ದಿಶಾ ಪೆಹಲ್ ಎನ್ನುವಂಥ ಯೋಜನೆ ಅಂತ ಕೇಳಿದ್ರೆ, ಈ ಶಾಲೆಯಿಂದ ಹೊರಗುಳಿದ ಮಕ್ಕಳು, ಡ್ರಾಪ್ಔಟ್ಸ್, ಶಾಲೆಯ ಒಳ ತರುವ ಯೋಜನೆ ಇದು. ಅಭಿಯಾನ ರೀತಿ ಮಾಡಿದ್ರು ಅಭಿಯಾನ ಇದು. OSC ಮಕ್ಕಳು ಇರ್ತಾರಲ್ಲ, ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ ಇರ್ತಾರಲ್ಲ, ಅವರನ್ನ ಶಾಲೆಗೆ ತರುವಂತ ಒಂದು ಅಭಿಯಾನ ಇದು. ಕೆನಡಾ ದೇಶದ ನೂತನ ವಿದೇಶಾಂಗ ಮಂತ್ರಿಯಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಕೆನಡಾ ದೇಶದ ನೂತನ ವಿದೇಶಾಂಗ ಮಂತ್ರಿ ಅನಿತಾ ಆನಂದ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತೀಯ ಸೇನೆಯು ಆತಂಕವಾದಿಗಳ ವಿರೋಧಿ ಅಭಿಯಾನವಾದ ಆಪರೇಷನ್ ನಾದೀರ್, ಈ ಆಪರೇಷನ್ ನಾದೀರ್ ಅನ್ನ ಎಲ್ಲಿ ನಡೆಸ್ತು? ಸರಿಯಾದ ಉತ್ತರ ಇದನ್ನ ಜಮ್ಮು ಮತ್ತು ಕಾಶ್ಮೀರದ ಕುಪ್ವಾರದಲ್ಲಿ ನಡೆಸ್ತು. ಬ್ರಿಕ್ಸ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ, ಇದರ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಹರವಂಶ ಚಾವ್ಲಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ದಿಬ್ರುಗಢ ಏರ್ಪೋರ್ಟ್ಗೆ ಅಸ್ಸಾಂ ಸರ್ಕಾರ ಏನೆಂದು ಹೊಸ ಹೆಸರಿಡ್ತು? ಏನೆಂದು ಹೆಸರನ್ನು ಬದಲಾಯಿಸಿತು? ಸರಿಯಾದ ಉತ್ತರ ಭೂಪೇನ್ ಹಜಾರಿಕಾ ಏರ್ಪೋರ್ಟ್ ಅಂತೇಳಿ ಚೇಂಜ್ ಮಾಡ್ತು. ಯಾವ ಹೆಸರನ್ನ? ದಿಬ್ರುಗಢ ಏರ್ಪೋರ್ಟ್ ಅನ್ನ. ರಾಷ್ಟ್ರೀಯ ಡೆಂಗ್ಯೂ ಡೇ 2025 ಯಾವಾಗ ಆಚರಿಸಲಾಯಿತು? ರಾಷ್ಟ್ರೀಯ ಡೆಂಗ್ಯೂ ದಿವಸ. ಸರಿ ಉತ್ತರ ಮೇ 16. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರಾಷ್ಟ್ರೀಯ ಡೆಂಗ್ಯೂ ದಿವಸ. ಇದರ ಒಂದು ಥೀಮ್ ಏನಾಗಿತ್ತು ಕೇಳಿದ್ರೆ, ಆಕ್ಟ್ ಅರ್ಲಿ, ಪ್ರಿವೆಂಟ್ ಡೆಂಗ್ಯೂ, ಕ್ಲೀನ್ ಎನ್ವಿರಾನ್ಮೆಂಟ್, ಹೆಲ್ದಿ ಲೈಫ್. ಆಕ್ಟ್ ಅರ್ಲಿ, ಪ್ರಿವೆಂಟ್ ಡೆಂಗ್ಯೂ, ಕ್ಲೀನ್ ಎನ್ವಿರಾನ್ಮೆಂಟ್, ಹೆಲ್ದಿ ಲೈಫ್. ಮೇ 2025ರಲ್ಲಿ ಛತ್ತೀಸ್ಗಢ ತೆಲಂಗಾಣ ಗಡಿರೇಖೆಯಲ್ಲಿದ್ದ ನಕ್ಸಲರ ವಿರುದ್ಧ ಈ ಕೆಳಗಿನ ಯಾವ ಆಪರೇಷನ್ ಅನ್ನು ಮಾಡಲಾಯಿತು? ಸರಿಯಾದ ಉತ್ತರ ಆಪರೇಷನ್ ಬ್ಲಾಕ್ ಫಾರೆಸ್ಟ್. ಯಾರ ವಿರುದ್ಧ ನಡೆಸಿರುವಂತಹ ಆಪರೇಷನ್ ಇದು? ನಕ್ಸಲ್. ಸ್ವೀಡನ್ ದೇಶದಲ್ಲಿ ಭಾರತದ ನೂತನ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಅನುರಾಗ ಭೂಷಣ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಸ್ಟೇಡಿಯಂನಲ್ಲಿ ರೋಹಿತ್ ಶರ್ಮಾ ಸ್ಟ್ಯಾಂಡ್ ಅನ್ನು ಉದ್ಘಾಟನೆ ಮಾಡಲಾಯಿತು? ಸರಿಯಾದ ಉತ್ತರ ವಾಂಖೇಡೆ ಸ್ಟೇಡಿಯಂ. ಎಲ್ಲಿದೆ ಇದು? ಮುಂಬೈನಲ್ಲಿದೆ. ಮುಂಬೈನ ವಾಂಖೇಡೆ ಸ್ಟೇಡಿಯಂನಲ್ಲಿ ರೋಹಿತ್ ಶರ್ಮಾ ಸ್ಟ್ಯಾಂಡ್ ಅನ್ನು ಉದ್ಘಾಟನೆ ಮಾಡಲಾಯಿತು. ಅಸ್ಸಾಂ ಸರ್ಕಾರ ಚಹಾ ಕಾರ್ಮಿಕರಾಗಿ ಈ ಕೆಳಗಿನ ಯಾವ ಯೋಜನೆ ಪ್ರಾರಂಭಿಸಿತು? ಸರಿಯಾದ ಉತ್ತರ ಎಟಿ ಕೋಲಿ ದೂತಿ ಪಾಟ್ ಯೋಜನೆ. ಎಟಿ ಕೋಲಿ ದೂತಿ ಪಾಟ್ ಯೋಜನೆ ಏನು ಯೋಜನೆ ಇದು ಅಂತ ಕೇಳಿದ್ರೆ, ಈ ಚಹಾ ಕಾರ್ಮಿಕರಿಗಾಗಿ, ಟೀ ಒಂದು ವರ್ಕರ್ಸ್ ಇರ್ತಾರಲ್ಲ, ಇವರಿಗೋಸ್ಕರ ಹಣಕಾಸಿನ ನೆರವನ್ನು ನೀಡುವಂಥದ್ದು, ಫಿನಾನ್ಷಿಯಲ್ ಸಪೋರ್ಟ್. ನೀಡುವಂಥ ಒಂದು ಯೋಜನೆ ಆಗಿದೆ.
ವಿಶ್ವ ದೂರಸಂಚಾರ ದಿವಸ 2025 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ 17 ಮೇ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾವ ತಂಡವು ಮಾರ್ಷಲ್ ಆಫ್ ದಿ ಏರ್ ಫೋರ್ಸ್ ಅರ್ಜುನ್ ಸಿಂಗ್ ಮೆಮೋರಿಯಲ್ ಹಾಕಿ ಟೂರ್ನಮೆಂಟ್ ಗೆದ್ದುಕೊಳ್ತು? ಸರಿಯಾದ ಉತ್ತರ ಇಂಡಿಯನ್ ರೈಲ್ವೇಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಉತ್ತರ ಪ್ರದೇಶ ಸರ್ಕಾರವು ಕೆಳಗಿನ ಯಾವ ಸಂಸ್ಥೆಯ ಸಹಕಾರದಿಂದ ಯುಪಿ ಅಗ್ರೀಸ್ ಮತ್ತು ಎಐ ಪ್ರಜ್ಞಾವನ್ನ ಪ್ರಾರಂಭಿಸಿತು? ಸರಿಯಾದ ಉತ್ತರ ವರ್ಲ್ಡ್ ಬ್ಯಾಂಕ್ ಸಹಯೋಗದಿಂದ, ವಿಶ್ವ ಬ್ಯಾಂಕ್ ಸಹಯೋಗದಿಂದ. ಸೊ ವಿಶ್ವ ಬ್ಯಾಂಕ್ ಬಗ್ಗೆ ಹೇಳೋದಾದ್ರೆ ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. 1944ರಲ್ಲಿ ಶುರುವಾಯಿತು. ವಾಷಿಂಗ್ಟನ್ DC ಇದರ ಕೇಂದ್ರ ಕಚೇರಿ. ವಾಷಿಂಗ್ಟನ್ DC. ಅಜಯ್ ಬಂಗಾ ಇದರ ಅಧ್ಯಕ್ಷರು. ಸದಸ್ಯ ರಾಷ್ಟ್ರಗಳ ಸಂಖ್ಯೆ 189. ರಲ್ಲಿ ಶುರುವಾಯಿತು. ವಾಷಿಂಗ್ಟನ್ DC ಕೇಂದ್ರ ಕಚೇರಿ, ಅಜಯ್ ಬಂಗಾ ಅಧ್ಯಕ್ಷರು, 189 ಸದಸ್ಯ ರಾಷ್ಟ್ರಗಳಿವೆ. ಇತ್ತೀಚೆಗೆ ಯಾವ ದೇಶವು 10 ಇಯರ್ ಗೋಲ್ಡನ್ ವೀಸಾ ಕಾರ್ಯಕ್ರಮವನ್ನು ಲಾಂಚ್ ಮಾಡಿತು? ಸರಿಯಾದ ಉತ್ತರ ವಿಯೆಟ್ನಾಂ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ 2025 ಎಲ್ಲಿ ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ನೇಪಾಳ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಂಟರ್ನ್ಯಾಷನಲ್ ಡೇ ಆಫ್ ಲೈಟ್ 2025 ಯಾವಾಗ ಶುರುವಾಯಿತು? ಸರಿಯಾದ ಉತ್ತರ ಆಚರಿಸಲಾಯಿತು ಮೇ 16. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಥೀಮ್ ಏನಾಗಿತ್ತು ಕೇಳಿದ್ರೆ ಲೈಟ್ ಇನ್ನೋವೇಷನ್ ಸೊಸೈಟಿ. ಭಾರತೀಯ ಸೇನೆಯು ಕೆಳಗಿನ ಯಾವ ಸ್ಥಳದಲ್ಲಿ ತೀಸ್ತಾ ಪ್ರಹಾರ್ ಎನ್ನುವಂತ ಮಿಲಿಟರಿ ಅಭ್ಯಾಸವನ್ನ ಮಾಡಿತು? ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಮೇ 2025ರಲ್ಲಿ ಯಾವ ರಾಜ್ಯವು ಇಂದಿರಾ ಸೌರಗಿರಿ ಜಲ ವಿಕಾಸಂ ಯೋಜನೆಯನ್ನ ಪ್ರಾರಂಭಿಸಿತು? ಸರಿಯಾದ ಉತ್ತರ ತೆಲಂಗಾಣ. ಏನಿದು ಸೌರಗಿರಿ ಜಲ ವಿಕಾಸಂ ಯೋಜನೆ ಅಂತ ಕೇಳಿದ್ರೆ ತೆಲಂಗಾಣದ ಆದಿವಾಸಿ ಜನರಿಗೆ ಸೌರ ಪಂಪನ ನೀಡುವಂತ ಯೋಜನೆ. ಸೌರ ಪಂಪನ ನೀಡುವಂತ ಒಂದು ಯೋಜನೆ ಆಗಿದೆ. ಗುಜರಾತ್ನಲ್ಲಿ ಪ್ರಸ್ತುತ ಇರುವ ಏಷ್ಯಾ ಸಿಂಹಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 891. 2025 ನಲ್ಲಿ 891 ಇದೆ. ಇದರ ಸಂಖ್ಯೆ ಗಣನೀಯವಾಗಿ ಹೆಚ್ಚಿದೆ. ಯಾಕಂದ್ರೆ 2020ರಲ್ಲಿ ಕೇವಲ 674ರಷ್ಟಿತ್ತು. ಭಾರತದ ಗೃಹ ಮಂತ್ರಿ ಅಮಿತ್ ಶಾ ಅವರು E0 FIR ಎಲ್ಲಿ ಪ್ರಾರಂಭ ಮಾಡಿದ್ರು? ಸರಿಯಾದ ಉತ್ತರ ನವದೆಹಲಿ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ NDB ಇದರ 9ನೇ ಸದಸ್ಯ ರಾಷ್ಟ್ರ ಯಾವುದು? ಸರಿಯಾದ ಉತ್ತರ ಅಲ್ಜೀರಿಯಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. UPSCಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಅಜಯ್ ಕುಮಾರ್. ಸೂಡಾನ್ ದೇಶದ ನೂತನ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಕಾಮಿಲ್ ಅಲ್ ಥೈಬ್ ಇದ್ರಿಸ್. ಇವರು ಸೂಡಾನ್ ದೇಶದ ನೂತನ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದರು. ವಿಶ್ವ ಆಮೆಗಳ ದಿನವನ್ನ ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಮೇ 23. ಮೇ 23ರಂದು ವಿಶ್ವ ಆಮೆಗಳ ದಿನಾಚರಣೆಯನ್ನು ಆಚರಿಸಲಾಯಿತು. ಇದರ 2025ರ ಥೀಮ್ ಏನಾಗಿತ್ತು ಕೇಳಿದ್ರೆ ಡಾನ್ಸಿಂಗ್ ಟರ್ಟಲ್ ರಾಕ್. ಡಾನ್ಸಿಂಗ್ ಟರ್ಟಲ್ ರಾಕ್. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಎಷ್ಟು ಗ್ಯಾಲಂಟ್ರಿ ಅವಾರ್ಡ್ ಅನ್ನ ಪ್ರದಾನ ಮಾಡಿದ್ರು? ಸರಿ ಉತ್ತರ 39. ಒಟ್ಟು 39. ಏನಿದು ಗ್ಯಾಲಂಟ್ರಿ ಅವಾರ್ಡ್ ಅಂತ ಕೇಳಿದ್ರೆ ಕೀರ್ತಿ ಚಕ್ರ, ಶೌರ್ಯ ಚಕ್ರ ಈ ರೀತಿ ಮಿಲಿಟರಿ ಅವರಿಗೆ ನೀಡುವಂತ ಒಂದು ಅವಾರ್ಡ್ಗಳಾಗಿದ್ದಾವೆ. ಸೊ ಇದರಲ್ಲಿ 6 ಕೀರ್ತಿ ಚಕ್ರವನ್ನ ನೀಡ್ತಾರೆ. 6 ಕೀರ್ತಿ ಚಕ್ರ. ಇದರಲ್ಲಿ 4 ಮರಣೋತ್ತರ. ಇನ್ನು ಶೌರ್ಯ ಚಕ್ರ 33 ನೀಡಿದ್ರು. ಶೌರ್ಯ ಚಕ್ರ 33. ಇದರಲ್ಲಿ 7 ಮರಣೋತ್ತರ. ಭಾರತದ ಇಂಟೆಲಿಜೆನ್ಸ್ ಬ್ಯೂರೋ ಇಂಡಿಯನ್ ಇಂಟೆಲಿಜೆನ್ಸ್ ಬ್ಯೂರೋ ಇದರ
ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಇದು ಲಾಸ್ಟ್ ಕ್ವಶನ್. ಆಪ್ಷನ್ಸ್ ಈ ರೀತಿ ಇದೆ: ಅರವಿಂದ್ ಕುಮಾರ್, ಸಮಂತ ಗೋಯಲ್, ತಪನ್ ಕುಮಾರ್ ದೀಕಾ, ಅಜಯ್ ಕುಮಾರ್ ಬರ್ಲಾ. ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ. ಜೈ ಹಿಂದ್.